ಜೋಳ ಖರೀದಿ ಮಾಡ್ತೀವಿ ಸರ್, ಅದಕ್ಕೆ 10% ಮಾಡ್ತೀವಿ. ಈಗ ಸದ್ಯದ ಬೇಡಿಕೆ ಜಗ್ಗಿ ಐತೆ, ಯಾಕೆ ಆಗ್ತಾ ಇಲ್ಲ? ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ಬಾಡಿ ಇದ್ದಾಗ ಅಷ್ಟೇ ನಾವು ಕೆಲಸ ಮಾಡ್ತೀವಿ. ಬಾಡಿ ಇದ್ದಾಗ ನಾವು ಗಡ್ಡೆ ಮಾಡೋದು ಮನೆಗೆ ಹೋಗ್ಕೊಂಡು ಸಂಸ್ಥೆ ಹೆಂಗ್ ಉಳಿತೈತಿ? ಸಂಸ್ಥೆ ಉಳಿದಾಗ ನೀವು ಉಳಿತ್ರಿ ಮೊದಲು ತಿಳ್ಕಾರಿ. ಅದು ಸಂಸ್ಥೆ ತಾಯಿ ಇದ್ದಾಗೆ ಸಂಸ್ಥೆ ಮೇನ್ ಉಳಿಸ್ಬೇಕು. ನೀನು ಅಷ್ಟು ಬೇರೆ ಗುಡಿಸ್ಲಿಕ್ಕಿದ್ರೆ ನಿನಗೂ ಏನಿರೋದಿಲ್ಲ, ಇನ್ನೊಬ್ರಿಗೆ ಏನಿರೋದಿಲ್ಲ, ಬಾಡಿ ಇರೋದಿಲ್ಲ ಇಲ್ಲಿ. ಅದಕ್ಕೆ ಮೊದಲು ಸಂಸ್ಥೆ ಉಳಿಸಕ್ಕೆ ಕಲಿಬೇಕು. ನೀನು ಹೋದ ವರ್ಷ 19 ಲಕ್ಷ ಇತ್ತು, ಈ ಸಲ 4 ಲಕ್ಷ. ನಾಚಿಕೆ ಬರ್ಬೇಕಪ್ಪ ನಿಮ್ಮ ಎಲ್ಲರಿಗೂ. 19 ಲಕ್ಷ ಹೇಳಿ, ನೀವು ಹೇಳೋದು 19 ಲಕ್ಷ ಹೇಳಿ, 4 ಲಕ್ಷ ಹೇಳಿ. ಗೊಬ್ಬರ ಸರ್ ಇನ್ನಿತರ ಕೃಷಿ ಇಲಾಖೆ ಬಾಡಿಗೆ ಕಮ್ಮಿ ಆಗಿದೆ, ಬಾಡಿಗೆ ಕಡಿಮೆ ಆಗಿದೆ ಸರ್. ನಾವು ಡೈರೆಕ್ಟ್ ಇದ್ದಾಗ ಹಂಗೆ ಏನಿಲ್ಲ. ಸುಮ್ಮನೆ ನೀವು ಅವಾಗಾದ್ರೆ ಅದನ್ನೇ ಹೇಳಿದ್ರೆ, ನಾನು ಜೋಳ ಅಂದ್ರೆ ಎಲ್ಲಿ ತಗೊಂಬಂದು ಬಿಸಿಲಲ್ಲಿ ನೀವು ತಗೊಂಬಂದು ಮಾಲ್ ತಗೊಂಬಂದು ಅಲ್ಲಿ ಕೊಡೋದಿಲ್ಲ. ಅದು ಹೆಂಗೆ ವ್ಯಾಪಾರ ಅದ? 10% ಅವ್ರು ಮಾರ್ಜಿನ್ ಕೊಡ್ತಾರೆ ಸರ್. ಈಗ ಉಳಿದವ್ರಿ ಲಾಸ್ಟ್ ವೇತನಕ್ಕೆಲ್ಲ 19 ಲಕ್ಷ ಲಾಭ ಐತೆ, 4 ಲಕ್ಷ ಮಾಡೋದಂದ್ರೆ ನೀವು ಏನು ಕೆಲಸ ಮಾಡಿದಾಗ ಒಂದು ಆಡಳಿತ ಮಾಡಿ ಇಲ್ಲ ಅಂದ್ಬಿಟ್ಟು ಇಷ್ಟು ಒಂದು ಡಿಫರೆನ್ಸ್ ಆಗುತ್ತಾ? ಸಾಧ್ಯ ಐತೆ? 15 ಲಕ್ಷ ಡಿಫರೆನ್ಸ್ ಹೆಂಗ್ ಬರ್ತಾರೆ? ವ್ಯವಹಾರ ಸ್ಟಾರ್ಟ್ ಮಾಡೋದು ಅಷ್ಟೇ. ನೀವು ಯಾರು ಎಲ್ಲಿ ಬಿಡ್ಲಿ, ನೀವಂತ ನೋಡ್ಬೇಕಲ್ಲ, ವ್ಯವಹಾರ ನೋಡ್ಬೇಕಲ್ಲ, ಏನಾಗತ್ತೆ ಏನು, ಯಾರು ಸಹಾಯ ತಗೋಬಾರಲ್ಲ. ಇಲ್ಲಿ ಲೋಕಲ್ MLA ಗಳು ಇರ್ತಾರ, ನಿಮ್ಗೆ ಕೆಲಸ ಬೇಕಂತ ಎಲ್ಲ ಅನುಕೂಲಗಳು ಇರ್ತಾವ, ತಗೊಂಡು ನೀವು ಕೆಲಸ ಮಾಡ್ಬೋದು. ಸಿಬ್ಬಂದಿಗಳಿದ್ದಾರೆ, ಸಿಬ್ಬಂದಿಗಳು ತಮ್ಗೆ ಏನ್ ಮಾಡ್ತಾರಪ್ಪ, ತಮ್ಗೆ ಏನ್ ಕೆಲಸ ಐತೆ ಮಾಡ್ತಾರೆ. ಈಗ ಆಡಳಿತ ಮಂಡಳಿ ಇಲ್ಲ, ಸುಮಾರು 1 ವರ್ಷ ಮೇಲೆ ಆಯ್ತು. ಜವಾಬ್ದಾರಿ ಯಾರ್ದೈತಿ? ಈಗ ಅದು ಈಗೇನು ಮ್ಯಾನೇಜರ್ ಇಲ್ಲ, ತಮ್ದೈತಿ. ಈಗ ಇಲ್ಲೆಲ್ಲ ನಮ್ಮ ಗೋಡನ್ಗಳಿದಾವ, ಕೆಲವೆಲ್ಲ ಮಳಿಗೆಗಳಿದಾವ, ಆಮೇಲೆ ಕೆಲವು ಸೈಟ್ಗಳಿದಾವ. ಅದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿರಿ? ಯಾವ ಬಾಡಿಗೆ ಬಂದಿರುವ ಅಥವಾ ಕೆಲವರು ಯಾರ್ಯಾರು ಶೆಡ್ಡಾಗಿ ಇಳಿದಾರೆ ಅಲ್ಲಿ ನಮ್ಮ ಇದ್ರೊಳಗಡೆ, ಬಾಡಿಗೆ ಬಂದಾಯ್ತು ಅಥವಾ ಇಲ್ಲೋ? ಸರ್ ಅವರು ಈಗ ಅವರಿಗೆ ಫಾರ್ ಎಕ್ಸಾಂಪಲ್ ಕೃಷಿ ಇಲಾಖೆಯವರಿಗೆ ಒಂದು 10 ಲಕ್ಷದ್ದು ಅಥವಾ 5 ಲಕ್ಷದ್ದು ಜೋಳ ಬೇಕಾದ್ರೆ ಡೈರೆಕ್ಟ್ ನಮ್ಮಿಂದ ಖರೀದಿ ಅಧ್ಯಕ್ಷತೆಯಲ್ಲಿ ಇಲ್ಲಿಗೆಲ್ಲ ಇರೋಂಥವು ಎಲ್ಲವೂ ನಾನು ಅವ್ರಿಗೆ ಪಾಟ್ ತೋರಿಸಿ ಅವ್ರಿಗೆ ನೋಟಿಸ್ ಕೊಡೋ ವ್ಯವಸ್ಥೆ ಮಾಡಿದ್ದೀನಿ. ಈಗ ಮುಂದೆ ಸಿವಿಲ್ ದಾವೆ ಹಾಕಿ ಅವ್ರಿಗೆ ಖಾಲಿ ಮಾಡೋದು ನಾನು ಕ್ರಮ 1.5 ವರ್ಷ 2 ವರ್ಷ ಐತ್ರಿ, ಅಗ್ರಿಮೆಂಟ್ ಮಾಡಿಸಿ ಎವ್ರಿ ಮಂತ್ ಬಾಡಿಗೆ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಎಷ್ಟು ಬರ್ತದೆ? ಡಿಪೆಂಡ್ ಅಪಾನ್ ಸ್ಕ್ವೇರ್ ಫೀಟ್ ಮೇಲೆ ಅವ್ರಿಗೆ ಕೊಟ್ಟಿದ್ದೀವಿ. ಮೊನ್ನೆ ಒಂದು ಮಾರ್ಕೆಟ್ ವ್ಯಾಲ್ಯೂ ಬೇರೆ ರೇಟ್ ಫಿಕ್ಸ್ ಮಾಡಿ ರೆಂಟ್ ಕೊಡ್ತಾ ಇದ್ದಾರೆ. ಇದು 2 ವರ್ಷ ಆಯ್ತು, ವರ್ಷ ಹಾರಿಸ್ಕೊಂಡು ಬಾಡಿಗೆನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಈಗ ಅದನ್ನು ಮೊನ್ನೆ ಡಿಆರ್ ಅವ್ರು ಕರೆದು ಮಾರ್ಕೆಟ್ ವ್ಯಾಲ್ಯೂ 15 ಗೋದಾಮ 19 ಮಾರಾಟಗಳಿಗೆ ಅಂಕಿಅಂಶಗಳಲ್ಲಿ ಇಲ್ಲ. ಈಗ ಸ್ಪೆಷಲ್ ಜೀಪ್ ಕರಿಬೇಕಾದ್ರೆ ನೆಕ್ಸ್ಟ್ ಅಲ್ಲ ಮತ್ತೆ ನೀವು ಸರಿಯಾಗಿ ಲೆಕ್ಕ ಸರಿಯಾಗಿ ಇಲ್ಲ. ಇದು ನೀವೇ ಲೆಕ್ಕ ಮಾಡ್ಕೊಂಡ್ರೆ ನಾವು ಬೇಡ. ಏನಾದ್ರು ನಾವು ಮ್ಯಾನೇಜರ್ ಸಾಹೇಬ್ರ ಇದ್ರೆ ಇದೆಲ್ಲ ಪರಿಶೀಲನೆ ಮಾಡಿದ್ರಿ. ಈಗ ಇದು ಸರಿಯಾಗಿ ಐತೆ ಅನ್ಸುತ್ತಾ? ಇದು ನಿಮ್ಮ ವರದಿ ಪ್ರಕಾರ ಸರಿಯಾಗಿ ಐತೆ ಅನ್ಸುತ್ತಾ? ಇದು ಸರಿಯಾಗಿ ಐತೆ ಅಂದ್ರೆ ಇದು ಅಪ್ಪ ತಗೊಳ್ರಿ, ಎಲ್ಲ ಬೇಡ ಅನ್ನಂಗಿಲ್ಲ. ನಾವು ಅಡಿಟ್ ಫೈನಲ್ ಆದ್ಮೇಲೆ ಮಹಾಸಭೆ ಹೌದಾ? ಅಡಿಟಿಗೆ ಅದು ಫೀಸ್ ಹಾಕಿದ್ದೀವಿ, ಎಲ್ಲ ಹಾಕಿದ್ದೀವಿ. ಮತ್ತು ಅಡಿಟ್ ರಿಪೋರ್ಟ್ ಏನು ತಪ್ಪಾಗಿ ಕೊಟ್ಟಿದ್ದಾರೆ ಅವರು. ಮತ್ತು ಡಿ ಆರ್ ಅವರೇನೋ ಅದನ್ನು ಇನ್ನೇನು ಇದು ಮಾಡ್ಕೊಂಡಿಲ್ಲ. ನೀವು ಮ್ಯಾನೇಜರ್ ಆಗಿ ಮತ್ತು ಅವ್ರು ಎಡಿಟ್ ರಿಪೋರ್ಟ್ ತೊಗೊಂಡಲ್ಲ ಈ ಫೈನಲ್ ನಾವು ಮಹಾಸಭೆ ಮಾಡೋದು. ಮತ್ತು ಎಡಿಟ್ ರಿಪೋರ್ಟ್ ಅವರು ತಪ್ಪು ಕೊಟ್ಟರೆ ಬಂದಾಗ ಮತ್ತು ಎಡಿಟ್ ಅವರು ಇದನ್ನ ಹೇಳ್ತಾರೆ. ರಿಪೋರ್ಟ್ ಏನು ತಪ್ಪು ಕೊಟ್ಟಿಲ್ಲ. ಇಲ್ಲಿ ಅವ್ರು ಏನು ಮಾಡೋದು ಅಡಿಟಿನಾಗನೇ ಈಗ ಮಹಾಸಭೆ. ಹೌದು, ಅಡಿಟಿನಾಗ ಮಹಾಸಭೆ. ಅದು ಕಡೆಯ ದಿವಸ 25ನೇ ತಾರೀಕಿಗೆ ಮಾಡ್ತಾ ಇದ್ದೀವಿ. 25ನೇ ತಾರೀಕಿನ ಒಳಗೆ ಮಾಡಬೇಕಾಗಿತ್ತು. ಸೆಟ್ಟಿಂಗ್ ಮಾಡೋದು ಲಾಸ್ಟ್ ಡೇಟಿಗೆ ಮಾಡ್ತಾ ಇದ್ದೀವಿ.
ಇದನ್ನ ಯಾಕಪ್ಪ ಅಂತಂದ್ರೆ ನೀವು ಇರ್ತಕ್ಕಂಥ ಆಡಳಿತ ಅಧಿಕಾರಿ ನೀವು ಡಿ ಆರ್ ಕೈತರಾಗ ನೀವು ಇರ್ತೀರಿ. ಹೌದು ಸರ್. ನೀವು ಡಿ ಆರ್ ಹೇಳಿದ್ದು ಮಾರ್ಗದರ್ಶನ ಮಾಡ್ತೀರಿ. ಡಿ ಆರ್ ಅವ್ರು ಹೇಳಿದ್ರೆ ನಾನು ಅಡಿಟ್ ರಿಪೋರ್ಟಿನಾಗ ನಾನು ಅಡಿಟ್ ಮಾಡಿದ್ದೇನೆ ಅಂತಂದ್ರೆ ನಾನು ಅಡಿಟ್ ಪ್ರಕಾರ ಅವ್ರಿಗೆ ಕಳಿಸ್ಬೇಕಾಗತ್ತೆ. ಅವ್ರಿಗೆ ಎಲ್ಲ ಅವ್ರಿಗೆ ಫೀಸ್ ಕಟ್ಕೊಡ ಅವ್ರಿಗೆಲ್ಲ ಇದಾಗಿತ್ತು, ಅವ್ರನ್ನ ಕಳಿಸ್ಬೋದಾಗಿತ್ತಲ್ಲ ಅಡಿಟ್ ರಿಪೋರ್ಟ್ನಾಗ. ಅವ್ರನ್ನ ಯಾಕೆ ಕಟ್ಟಲಿಲ್ಲ ಹೇಳಿ. ನೆಕ್ಸ್ಟ್ ಟೈಮ್ ಹೌದು ಕೇಳ್ತಾರೆ. ಡೌಟ್ ಇತ್ತು. ಯಾಕಂತಂದ್ರೆ ಈಗ ಇರ್ತಕ್ಕಂಥ ಇದು ಲಕ್ಷಾಂತರ ವ್ಯವಹಾರ. ಸಣ್ಣ ವ್ಯವಹಾರಗಳಿಗೆಲ್ಲ ಎಡಿಟ್ ಮಾಡಿಸಿರ್ತಾರೆ ಅಂತ ಹೋಗಿ ಬಿಡ ಅಂತಾರೆ. ಲಕ್ಷಾಂತರ ವ್ಯವಹಾರ ನಮಗೆ ಎಡಿಟಿಗೆ ಅಂತ ಅವ್ರಿಗೆ 50,000 ರೂಪಾಯಿ ಫೀಸ ಕೊಡ್ತು ಬಂದು ನಮ್ಗೆ ಜಾಗ ಹಾಕಿರ್ತಾರೆ ನೋಡಿ. ಈ ಸಂಘದ 24-25ನೇ ಸಾಲಿನ 64ನೇ ವಾರ್ಷಿಕ ಮಹಾಸಭೆ ಒಂದು ನಡೆದಿತ್ತು ಸರ್. ಈ ಒಂದು ಸಭೆಯಲ್ಲಿ ಭಾಳಷ್ಟು ಚರ್ಚೆ ಆಗಿದ್ದು ಏನಂತಂದರೆ ಸಂಘದ ವ್ಯವಹಾರ ಕಳೆದ ವರ್ಷಕ್ಕಿಂತ ಈ ವರ್ಷ ಕಡಿಮೆ ಇದೆ. ಆದ ಕಾರಣ ತಾವೆಲ್ಲ ಅಂದರೆ ಸಿಬ್ಬಂದಿಗಳೆಲ್ಲ ಮುತುವರ್ಜಿ ವಹಿಸಿ ಮುಂದಿನ ವರ್ಷ ಈ ಒಂದು ಗೊಬ್ಬರದ ವ್ಯವಹಾರ ಇರ್ಬೋದು ಅಥವಾ ಇನ್ನಿತರ ಯಾವುದೇ ವ್ಯವಹಾರ ಇರ್ಬೋದು ಜಾಸ್ತಿ ಮಾಡಿ ಸಂಘವನ್ನು ಒಂದು ಲಾಭದತ್ತ ಕೊಂಡೊಯ್ಯಿರಿ ಅಂತೇಳಿ ಸಾಕಷ್ಟು ಚರ್ಚೆ ಆಗಿದ್ದು ಅದೇ ಸರ್ ಚರ್ಚೆ. ಆಮೇಲೆ ಕೆಲವೊಂದು ಸಣ್ಣ ಪುಟ್ಟ ನ್ಯೂನತೆಗಳು ಈ ನೋಟಿಸ್ನಲ್ಲಿ ಕಂಡು ಬಂದವ. ಈ ಎಲ್ಲ ನ್ಯೂನತೆಗಳನ್ನು ಮುಂದಿನ ವಾರ್ಷಿಕ ಮಹಾಸಭೆಯಲ್ಲಿ ಸರಿಪಡಿಸಲಿಕ್ಕೆ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಕೂಡ ಈಗ ನಮ್ಮ ಸಿಬ್ಬಂದಿಗೆ ನಿರ್ದೇಶನ ಕೊಟ್ಟಿವಿ, ಅವರು ಸರಿಪಡಿಸ್ತಾರೆ ಸರ್. ಇಷ್ಟು ಈ ಒಂದು ಸಭೆಯಲ್ಲಿ ಚರ್ಚೆ ಆಗಿದೆ ಸರ್. ಸರ್ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಲಾಭ ಎಷ್ಟು ಕಡಿಮೆ ಆಗಿದೆ ಅಥವಾ ಜಾಸ್ತಿ ಆಗಿದೆ ಹೋದ ವರ್ಷ ಅಷ್ಟು? ಇಲ್ಲ ಸರ್, ಕಳೆದ ವರ್ಷಕ್ಕೆ ಈ ವರ್ಷಕ್ಕೆ ಲಾಭ ಕಡಿಮೆ ಆಗಿದೆ. ಯಾಕಂತಂದರೆ ಏನು ಸರ್ ಏನು ನ್ಯೂನತೆಗಳು ಸರ್? ಇಲ್ಲ, ಒಂದು ಏನಂತಂದರೆ ಈಗ ನಮ್ಮ ಸಂಘದಲ್ಲಿ ಕಳೆದ ಒಂದು ವರ್ಷದಿಂದ ಬೋರ್ಡ್ ಅಸ್ತಿತ್ವದಲ್ಲಿಲ್ಲ. ಚುನಾವಣೆಯ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಹೀಗಾಗಿ ಅದು ಗೊಬ್ಬರ ತರಿಸಲಿಕ್ಕೆ ಸ್ವಲ್ಪ ಅನಾನುಕೂಲ ಆಗಿದೆ. ಈ ವರ್ಷ ನಾವೇನು ಮಾಡಿದ್ವಿ, ನಾನು ವಿಶೇಷ ಅಧಿಕಾರಿಯಾಗಿ ಚಾರ್ಜ್ ತಗೊಂಡಿದ್ದ ಈ ಎಲ್ಲ ಸಿಬ್ಬಂದಿಗಳಿಗೆ ಕಳೆದ ವರ್ಷಕ್ಕಿಂತ ಈ ವರ್ಷ ಗೊಬ್ಬರ ವ್ಯವಹಾರ ಜಾಸ್ತಿ ಮಾಡಲಿಕ್ಕೆ ಅವರಿಗೆ ನಿರ್ದೇಶನ ಕೊಟ್ಟಿನಿ. ಆ ಪ್ರಕಾರ ಮಾಡ್ತಾರೆ ಸರ್. ಸರ್ ತಮ್ಮ ಹೆಸರು? ಚಂದ್ರಶೇಖರ್ ಅಂತೇಳಿ ವಿಶೇಷ ಅಧಿಕಾರಿ.